ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮಹಿಳಾ ಅಧಿಕಾರಿಗಳಂದ್ರೆ ಪ್ರಜ್ವಲ್ಗೆ ಡ್ರಿಲ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ಗೆ ಡ್ರಿಲ್ ನಡೀತಾ ಇದೆ. ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟರು ಸಂಸದ ಪ್ರಜ್ವಲ್ ರೇವಣ್ಣ ಬಾಯಿ ಬಿಡ್ತಾ ಇಲ್ಲ. ನನಗೇನು ಗೊತ್ತಿಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಅವರು ಹೇಳ್ತಾ ಇರುವಂತದ್ದು. ಷಡ್ಯಂತ್ರ, ಹುನ್ನಾರದ ಹಿಂದೆ ಈ ಒಂದು ಘಟನೆ ನಡೆದಿದೆ ಅನ್ನುವಂತಹ ಮಾತನ್ನ ಮಾತ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರುವಂತಹ ಮಾತು, ಷಡ್ಯಂತ್ರ ನಡೆದಿದೆ, ನನ್ನ ಮೇಲೆ ಷಡ್ಯಂತ್ರವನ್ನ ಮಾಡಿದ್ದಾರೆ, ಹುನ್ನಾರವನ್ನ ನಡೆಸಲಾಗಿದೆ ಅನ್ನುವಂತಹ ಮಾತನ್ನ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಎಂಪಿ ವಿಚಾರಣೆಯೇ ಎಸ್ಐಟಿಗೆ ದೊಡ್ಡ ಸವಾಲಾಗಿ ಇದೀಗ ಪರಿಣಮಿಸಿರುವಂತದ್ದು. ಒಟ್ಟಾರೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡದಿಂದ, ಅಂದ್ರೆ ಪ್ರಮುಖವಾಗಿ ಇಲ್ಲಿ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ಗೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅವರು ಬಂದಾಗಿನಿಂದಲೂ ಮಹಿಳಾ ಅಧಿಕಾರಿಗಳೇ ಅವರನ್ನ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟರೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಲ್ಲೂ ಬಾಯಿ ಬಿಡ್ತಾ ಇಲ್ಲ. ನನಗೇನೋ ಗೊತ್ತಿಲ್ಲ ಅನ್ನುವಂತಹ ಒಂದೇ ಒಂದು ಮಾತನ್ನ ಅವರೀಗ ಹೇಳ್ತಾ ಇರುವಂತದ್ದು. ನನ್ನ ಮೇಲೆ ದೊಡ್ಡ ಮಟ್ಟದಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಮಾತನ್ನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ದೊಡ್ಡ ಹುನ್ನಾರವೇ ನಡೆದಿದೆ, ಇದರ ಹಿಂದೆ ದೊಡ್ಡ ಕೈವಾಡ ಇದೆ ಅನ್ನುವಂತಹ ಶಂಕೆಯನ್ನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹೊರಹಾಕ್ತಾ ಇರುವಂತದ್ದು. ಪ್ರಜ್ವಲ್ ಹೇಳ್ತಾ ಇರುವಂತಹ ಮಾತು ಇಷ್ಟೇನೆ. ಎಂಪಿ ವಿಚಾರಣೆಯೇ ಹಾಗಾದ್ರೆ ಎಸ್ಐಟಿಗೆ ಸಾಕಷ್ಟು ದೊಡ್ಡ ಸವಾಲಾಗಿ ಇದೀಗ ಪರಿಣಮಿಸಿದೆ ಅಂತಾನೆ ಹೇಳ್ಬಹುದು. 3-4 ದಿನಗಳಿಂದ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಮಹಿಳಾ ಅಧಿಕಾರಿಗಳು ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಯಾವುದೇ ವಿಚಾರಕ್ಕೂ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಪ್ರತಿಕ್ರಿಯೆಯನ್ನ ಈಗ ಕೊಡ್ತಾ ಇಲ್ಲ, ಅವರು ಉತ್ತರವನ್ನ ಕೊಡ್ತಾ ಇಲ್ಲ. ನಾನೇನು ತಪ್ಪು ಮಾಡಿಲ್ಲ ಅನ್ನುವಂತಹ ಒಂದೇ ಒಂದು ಮಾತನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ನನ್ನ ಮೇಲೆ ಷಡ್ಯಂತ್ರ ನಡೆದಿದೆ, ದೊಡ್ಡ ಮಟ್ಟದ ಹುನ್ನಾರವೇ ನಡೆದಿದೆ ಅನ್ನುವಂತಹ ಒಂದೇ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅದು ಬಿಟ್ಟು ಅವರು ಬೇರೆ ಯಾವ ಪ್ರಶ್ನೆಗಳಿಗೂ ಅವರು ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡಕ್ಕೆ ಸಾಕಷ್ಟು ದೊಡ್ಡ ಸವಾಲನ್ನ ಎದುರಿಸುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. ಎಸ್ಐಟಿ ಮಹಿಳಾ ಅಧಿಕಾರಿಗಳು, ಪ್ರಮುಖವಾಗಿ ಇಲ್ಲಿ ಎಸ್ಐಟಿ ಮಹಿಳಾ ಅಧಿಕಾರಿಗಳಿಗೆ ಒಂದು ಅವಕಾಶವನ್ನ ಕೊಡಲಾಗಿದೆ. ಪ್ರಜ್ವಲ್ಗೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಹಲವಾರು ಸಾಕ್ಷ್ಯಾಧಾರಗಳು ಇದ್ರೂ ಕೂಡ, ಅವರ ಮುಂದೆ ಇಟ್ಟರೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಾಗಿ ಸಹಕರಿಸ್ತಾ ಇಲ್ಲ ಎಸ್ಐಟಿ ತಂಡಕ್ಕೆ. ನನಗೇನೋ ಗೊತ್ತಿಲ್ಲ ಅನ್ನುವಂತಹ ಒಂದೇ ಒಂದು ಮಾತನ್ನು ಅವರೀಗ ಹೇಳ್ತಾ ಇರುವಂತದ್ದು. ನಾನೇನು ತಪ್ಪು ಮಾಡಿಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಈ ಒಂದು ಮಾತನ್ನು ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವೇ ನಡೆದಿದೆ, ನನ್ನ ಮೇಲೆ ಹುನ್ನಾರವನ್ನ ನಡೆಸಲಾಗಿದೆ, ರಾಜಕೀಯ ವ್ಯಕ್ತಿಗಳು ಯಾರೋ ನನ್ನ ಮೇಲೆ ಈ ರೀತಿಯ ದೊಡ್ಡ ಮಟ್ಟದ ಒಂದು ಹುನ್ನಾರವನ್ನ ನಡೆಸಿದ್ದಾರೆ ಅನ್ನುವಂತಹ ಮಾತನ್ನು ಅವರು ಅಷ್ಟೇ ಹೇಳ್ತಾ ಇದ್ದಾರೆ. ಎಂಪಿ ವಿಚಾರಣೆಯೇ ಎಸ್ಐಟಿಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ.